ರಮೇಶ್ ಅಣ್ಣವ್ರ ವಿಚಾರದಲ್ಲಿ ತಮಗೆಲ್ಲ ಮೊದಲೇ ಗೊತ್ತಿದೆ. MP ಗೆ ಸ್ಪರ್ಧಿಸಿದ ಕಾಲದಿಂದ ಈಗಿನವರೆಗೂ ಅವರು ಸಮಾಜದಲ್ಲಿ ಏನೆಲ್ಲ ಒಳ್ಳೆ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಎಲ್ರಿಗೂ ಸಹ ಏನೋ ಅವ್ರು ಒಂದೊಂದೇ ಹೇಳ್ತಾ ಹೋದರೆ ಸುಮಾರು ಕಾರ್ಯಕ್ರಮಗಳು ಅವ್ರು ಕೊಟ್ಟಿರೋದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ತಾವು ಪತ್ರಿಕೆಗಳಲ್ಲಿ ಸಹ ತಾವೆಲ್ಲ ಸಹ ಅವರ ಒಂದು ಆರ್ಟಿಕಲ್ ಆಗ್ಬೋದು, ಅವ್ರ ವಿಚಾರಗಳನ್ನಾಗ್ಬೋದು ತಾವೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಅದೇ ರೀತಿ ಕಾರ್ಯಕ್ರಮಗಳು ಸಹ ತಿಳಿಸ್ತಾ ಇದ್ದಾರೆ. ಮೊನ್ನೆನೂ ಸಹ ಅವರ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ವೃದ್ಧಾಶ್ರಮದಲ್ಲಿ, ಆಸ್ಪತ್ರೆಯಲ್ಲಿ ಕೆಲವು ಸಮಾಜ ಸೇವೆಗಳ ಮುಖಾಂತರ ಮಾಡಿಕೊಡ್ತಕ್ಕಂಥ ಗುಣ ಅವ್ರದ್ದು. ಒಬ್ಬ ಸರಳ ವ್ಯಕ್ತಿ ಆಗಿದ್ದಾರೆ ಅವರು. ಈಗ ಸುಮಾರು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರೋ ರೀತಿಯಾಗಿ ಸುಮಾರಿಗೆ ಸತತವಾಗಿ 11 ವರ್ಷಗಳಿಂದ ಸಾಮೂಹಿಕ ಶ್ರೀಮಂತ ಅನ್ನೋದು ಹೆಣ್ಮಕ್ಳಿಗೋಸ್ಕರ, ಹೆಣ್ಮಕ್ಳಿಗಾಗಿ, ಹೆಣ್ಮಕ್ಳು ಏನಾದರೂ ಇವತ್ತು ನಮ್ಮ ಒಂದು ಸಮಾಜದಲ್ಲಿ ಅವರೇನೆಲ್ಲ ಕಳ್ಕೊತಾ ಇದ್ದಾರೆ ಅದೆಲ್ಲ ಒಂದು ಕಳ್ಕೊಬಾರ್ದು. ಹೆಣ್ಣುಮಕ್ಕಳಿಗೆ ಒಂದು ಅನುಕೂಲವಾಗಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಅವರಿಗಾಗಲೇ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಈಗ ನಮ್ಮ ಸರ್ಕಾರದವರು ಗುರುಸಿ ಇವರು ಮಹಿಳೆಯರ ಪರವಾಗಿದ್ದಾರೆ, ಮಹಿಳೆಯರಿಗೋಸ್ಕರ ಇದ್ದಾರೆ, ಮಹಿಳೆಯರಿಗೆ ಏನೆಲ್ಲ ಮಾಡ್ತಾರೆ. ಸೊ ಇಷ್ಟೆಲ್ಲ ಅವ್ರ ಕಾರ್ಯಕ್ರಮಗಳು ಮಹಿಳೆಯರಿಗೆ ಮಾಡ್ತಾ ಇದ್ದಾರೆ. ಆ ಒಂದು ಇದು ಪ್ರಯುಕ್ತ ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನು ಕೊಟ್ಟರೆ ಇನ್ನೂ ಮಹಿಳೆಯರಿಗೆ ಒಂದು ಅನುಕೂಲ ಆಗ್ತದೆ ಅಂತ ಸರ್ಕಾರವನ್ನು ಗುರುಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ತಾವೆಲ್ಲ ನೋಡಿದಿರಿ. ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಕಡು ಬಡವರು, ಶ್ರೀಮಂತ ಮಾಡ್ಕೊಳಕ್ಕೆ ಆಗದೇ ಇರ್ತಕ್ಕಂಥ ಹೆಣ್ಣುಮಕ್ಕಳು, ಕೆಲವು ಕುಟುಂಬ ಕಲಹಗಳಿರ್ತಕ್ಕಂಥ ಹೆಣ್ಣುಮಕ್ಕಳು, ಕೆಲವರು ಸುಮಾರು ಅವರ ಒಂದು ಸಮಸ್ಯೆಗಳು ಹಲವಾರಿದೆ. ಒಂದು 500 ರೂಪಾಯಿ 1000 ರೂಪಾಯಿ ಖರ್ಚಾದರೆ ಇವತ್ತು ತುಂಬ ಕಷ್ಟ ಆಗ್ತದೆ. ಆಸ್ಪತ್ರೆಗೆಲ್ಲ ನೋಡಿಸ್ಕೊಳೋ ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಮಾಡ್ಕೊಬೇಕು ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಇಲ್ವಲ್ ರಮೇಶ್ ಅವರು ಸತತವಾಗಿ 11 ವರ್ಷಗಳಿಂದ ಎಲ್ಲ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಇವತ್ತು ಸಾಮೂಹಿಕ ಶ್ರೀಮಂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 11 ವರ್ಷದಿಂದ ಯಾವ ರೀತಿ ಹಮ್ಮಿಕೊಳ್ತಾ ಇದ್ರು, ಈ ಬಾರಿಯೂ ಸಹ ದಿನಾಂಕ 13/4/2025 ಭಾನುವಾರ ಬೆಳಗ್ಗೆ 9:30 ಗಂಟೆಗೆ ಸ್ಥಳ ಶ್ರೀ ಗುರುರಾಜ ಕಲ್ಯಾಣ ಮಂಟಪ, BB ರಸ್ತೆ, ಚಿಕ್ಕಬಳ್ಳಾಪುರ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಇವತ್ತು ಯಾರ್ಯಾರು ಇದ್ದಾರೆ, ಸೊ ಇವತ್ತು ತಮ್ಮ ಮುಖಾಂತರ ಯಾಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ, ಸಾಮೂಹಿಕ ಶ್ರೀಮಂತನ ಮಾಡಬೇಕು ಅಂತೇಳಿ ತಾವುಗಳೆಲ್ಲ ಸೇರಿ ನಾಳೆ ನಾಳದ್ದು ಏನು ಈ 13ನೇ ತಾರೀಕು ತನಕ ಇದೆ, 12ನೇ ತಾರೀಕು ಒಳಗಾಗಿ ತಾವೆಲ್ಲ ಪತ್ರಿಕೆಗಳು ಹೆಚ್ಚಾಗಿ ಮಾಹಿತಿ ಕೊಟ್ಟರೆ ಆ ಹೆಣ್ಮಕ್ಳಿಗೆ ಕೆಲವ್ರಿಗೆ ನಾವು ಕರೆದ್ರೆ ಎಲ್ಲೋ ಒಂದು ಕಡೆ ಮುಜುಗರ ಆಗೋಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತೈತೆ. ಮತ್ತು ಕರೆಯೋದಕ್ಕೂ ಒಂದು ರೀತಿ ಬನ್ನಿ ಶ್ರೀಮಂತನ ಮಾಡ್ತೀವಿ ಅಂತ ಹೇಳೋದಕ್ಕೆ ತಮ್ಮ ಮುಖಾಂತರ ಹೇಳಿದ್ರೆ ಒಳ್ಳೆಯದು. ತಮ್ಮ ಮುಖಾಂತರ ಪ್ರಕಟಣೆ ಆದರೆ ಯಾವುದೇ ಮುಜುಗರ ಇರೋಲ್ಲ. ಈ ಥರ ಇಂಥ ಚೌಟ್ರಿ ಅಂತ ನೇರವಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಂಥ ಒಂದು ಅವಕಾಶ ಕಂಡು ಬರ್ತದೆ. ಈ ರೀತಿ ತಮ್ಮಿಂದ ಸುಮಾರು ಹೆಚ್ಚು ಏನು ಗರ್ಭಿಣಿಯರಿದ್ದಾರೆ, ನಾವೀಗಾಗಲೇ ಹೇಳಿದ್ದೀವಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡೋಂಥ ಒಂದು ಕಾರ್ಯಕ್ರಮ. ಎಲ್ಲ ಗರ್ಭಿಣಿಯರಿಗೆ ಇದೊಂದು ಅವಕಾಶ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಪ್ರಚಾರ ಮಾಡಿ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುರಾಜ ಕಲ್ಯಾಣ ಮಠಕ್ಕೆ ಕರೆತರೋಂಥ ಕೆಲಸ ತಮ್ಮ ಮುಖಾಂತರ ಆಗಬೇಕು ಅಂತೇಳಿ ಇವತ್ತು ನಮ್ಮ ಯಲವಳ್ಳಿ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಮ್ಮಗಳ ಒಂದು ಸಹಕಾರ ತುಂಬ ಅಮೂಲ್ಯವಾದದ್ದು. ತಮ್ಮಗಳ ಮುಖಾಂತರ ಅವರನ್ನು ಹೆಚ್ಚಾಗಿ ಬರಮಾಡ್ಕೊಡೋಂಥ ಕೆಲಸ ಆಗಬೇಕು ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ. ಈಗಾಗಲೇ ಕರ್ನಾಟಕ ರಾಜ್ಯದ ಒಕ್ಕಲಿಗ ಸಂಘದಲ್ಲಿ ನಾನು 4 ಬಾರಿಯಿಂದ 2003ರಿಂದ ಸತತವಾಗಿ 2 ಜಿಲ್ಲೆ ಜನ ನನ್ನನ್ನು ಪಕ್ಷಾತೀತವಾಗಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಕೆಂಪೇಗೌಡ ಆಸ್ಪತ್ರೆ ಮುಖಾಂತರ ಇರ್ಬೋದು, ಹೆಣ್ಮಕ್ಳು ಅಥವಾ ಗಂಡು ಹುಡುಗರು ಉಚಿತ ವಿದ್ಯಾರ್ಥಿ ನಿಲಯಗಳಿಗಿರ್ಬೋದು, ಅಥವಾ ಅಲ್ಲಿ ಇಂಜಿನಿಯರಿಂಗು ಮತ್ತೊಂದು ಸೀಟ್ಗಳು ಇರ್ಬೋದು, ಡೆಂಟಲ್ಲು, ಫಾರ್ಮಸಿ ಈ ಥರ ಸೀಟ್ಗಳಿರ್ಬೋದು, ಯಾರೇ ಬಂದರೂ ಕೂಡ 2 ಜಿಲ್ಲೆಯಲ್ಲಿ ನಾನು ಸೇವೆಯನ್ನು ಮಾಡ್ತಾಯಿದ್ದೆ. ಅದನ್ನು ಗುರುತಿಸ್ಬಿಟ್ಟು ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಕೆಂಚಪ್ಪಗೌಡರು, ಪ್ರಧಾನ ಕಾರ್ಯದರ್ಶಿಗಳಾದ ಕೋನಬರೆಡ್ಡಿಯವರು ಮತ್ತು ರಾಜ್ಯ ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ಅವರೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಕೃತಜ್ಞತೆಗಳ ಮೊಟ್ಟಮೊದಲನೇದಾಗಿ ತಿಳಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮುನೇಗೌಡರು ಪ್ರಾಸ್ತಾವಿಕವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 11 ವರ್ಷದ ಹಿಂದೆ 10 ವರ್ಷದ ಹಿಂದೆ ನನ್ನ ಸೊಸೆ7ನೇ ತಿಂಗಳಲ್ಲಿದ್ದಂಥ ಸಂದರ್ಭದಲ್ಲಿ
ನನ್ನ ಅಕ್ಕ ತಂಗಿಯರು ನಮ್ಮ ಸಂಬಂಧಿ ಹೆಣ್ಮಕ್ಳು ಮನೆಯಲ್ಲಿ ಒಂದು ರಾತ್ರಿ ಚರ್ಚೆ ಮಾಡ್ತಾರೆ, ವಿಚಾರ ವಿನಿಮಯ ಮಾಡ್ತಾಯಿದ್ರು. ಏನು ಅಂತಂದರೆ, ಹೇಮಾ ಗರ್ಭಿಣಿಯಾಗವಳೆ, ಆಯಮ್ಮಗೆ ಮೊದಲನೇ ಹೆರಿಗೆ ಸಾಮೂಹಿಕ ಸೀಮಂತ ಮಾಡಬೇಕು, ಚೌಲ್ಟ್ರಿಯಲ್ಲಿ ಮಾಡೋಣ, ಮನೆ ಮುಂದೆ ಮಾಡೋಣ, ಎಲ್ಲಿ ಮಾಡೋಣ ಅನ್ನೋ ಚರ್ಚೆ ಆಗ್ತಾಯಿತ್ತು. ಹೇಗೆ ಮಾಡಬೇಕು, ಏನೇನು ತರಬೇಕು, ಎಷ್ಟು ಜನಕ್ಕೆ ಕೇಳಬೇಕು, ಈ ಥರ ಚರ್ಚೆ ಆಗ್ತಾಯಿತ್ತು. ನಾನು ಕೇಳಿಸ್ಕೊತಾ ಇದ್ದೆ, ಅವ್ರು ಚರ್ಚೆ ಮಾಡ್ತಾ ಇದ್ದಿದ್ದು. ಸೊ ಆಗ ನನಗೊಂದು ಫ್ಲ್ಯಾಶ್ ಆಯಿತು. ಊರಲ್ಲಿ ಮನೆ ಮುಂದೆ ಮಾಡ್ತಾರೆ ಸಾಮಾನ್ಯವಾಗಿ, ಊರಲ್ಲಿ ಎಲ್ರಿಗೂ ಹೇಳ್ತಾರೆ, ಅದರಲ್ಲಿ ಕಾನೂನಿಯವರು ಬರ್ತಾರೆ, ಬಡವರು ಬರ್ತಾರೆ. ಸೊ ಅದರಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಅಕಸ್ಮಾತು ಅವ್ರಿಗೆ ಅಣ್ಣ ತಮ್ಮಂದರು ಸ್ಥಿತಿವಂತರು ಅಲ್ಲದೆ ಇರೋದು, ತಂದೆ ತಾಯಿ ಇಲ್ದವರು ಎಷ್ಟೋ ಹೆಣ್ಮಕ್ಳು ಗರ್ಭಿಣಿಯರಾಗಿರ್ತಾರೆ ಅಥವಾ ಆಗ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಸೀಮಂತ ಮಾಡೋಂಥ ಶಕ್ತಿ ಮನೆಯವ್ರಿಗೆ ಇಲ್ವಲ್ಲ ಅಂತ ವ್ಯಥೆ ಪಡ್ತಾರೆ, ನೋವು ತಿಂತಾರೆ. ಹಾಗಾಗಿ ಯಾಕೆ ಒಂದು ಸಾಮೂಹಿಕವಾಗಿ ಒಂದು ಕಾಲು ಕೊಟ್ಟು ನಮ್ಮ ತಾಲೂಕಿನಾದ್ಯಂತ ಒಂದು ಸಾಮೂಹಿಕ ಸೀಮಂತ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಹೊಳಿತು. ಆಗ ನಾನು ನಮ್ಮ ಹೆಣ್ಮಕ್ಳನ್ನ ನನ್ನ ಸೊಸೆನ ಕರೆದು ಹಂಗೆ ಕೇಳಿದೆ, ಏನಮ್ಮ ಈಗ ನಿನಗೆ ಹೆಂಗೋ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟವ್ರೆ, ಇದ್ರ ಜೊತೆಗೆ ಒಂದು ಹ್ಯಾಂಡ್ ಬಿಲ್ ಹೊಡಿಸಿ ಒಂದು ಕಾಲ್ ಕೊಟ್ಟು ಸಿಡಿಬೋ ಡಿಪಾರ್ಟ್ಮೆಂಟ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವ್ರು ತಿಳಿಸಿ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಎಲ್ರಿಗೂ ಹೇಳ್ಬಿಟ್ಟು ಒಂದು ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಸೀಮಂತ ಮಾಡೋಣವಾ ಅಂದೆ ನನ್ನ ಸೊಸೆಗೆ. ನಿನ್ನ ಜೊತೆಗೆ ಆಯಮ್ಮ ಸಂತೋಷವಾಗಿ ಒಪ್ಕೊಂಡು, ಅದಕ್ಕಿಂತ ಪುಣ್ಯ ಇನ್ಯಾವುದಿದೆ. ನನ್ನ ಜೊತೆ 10,100 ಹೆಣ್ಮಕ್ಳು ಶ್ರೀಮಂತ ಆದರೆ ನನಗಿನ್ನ ಖುಷಿ ಪಾಪ ಅಂದ್ಲು. ಸೊ ಆಗ ನಾನು ತೀರ್ಮಾನ ತಗೊಂಡು ಅವುಗಳು ಹಿಂಗೆ ನಿಮ್ಮ ಮುಖಾಂತರ ಒಂದು 4 ದಿನ ಮುಂಚೆನೇ ಒಂದು ಇದು ಮಾಡಿಬಿಟ್ಟು ಹ್ಯಾಂಡ್ ಬಿಲ್ ಮಾಡಿ ಎಲ್ಲ ಹಂಚಿ ಪತ್ರಕರ್ತರ ಮುಖಾಂತರ ಒಂದು ಕಾಲ್ ಕೊಟ್ಟು ಸಿಡಿಬೋ ಡಿಪಾರ್ಟ್ಮೆಂಟ್ಗೆ ಹೇಳಿ ಮಾಡಿದಾಗ ಮೊದಲನೇ ವರ್ಷವೇ 250 ಜನ ಹೆಣ್ಣುಮಕ್ಕಳು ಬಂದರು. ಬರೀ ಸೀಮಂತ ಮಾಡಿಬಿಡೋದಲ್ಲ, ಏನೋ ಒಂದು ಹೊಸ ಸೀರೆ ಕೊಟ್ಟು, ಸಿಹಿ ಒಂದು 5 ಥರ ಸಿಹಿ ಕೊಟ್ಟು, 5 ಥರ ಹಣ್ಣು ಕೊಟ್ಟು, ಹಸಿರು ಬಳೆಗಳು ಕೊಟ್ಟು, ಈ ಥರ ಅವ್ರಿಗೇನೇನು ಸೀಮಂತಕ್ಕೆ ಶಾಸ್ತ್ರೋಕ್ತವಾಗಿ 9 ಜನ ಕನ್ಯಾ ಸ್ವಾಮಿಗಳು ಕೇಳಿದೆ ಶಾಸ್ತ್ರೋಕ್ತವಾಗಿ ಹೆಂಗೆ ಮಾಡಬೇಕು ಅಂತ. ಅನ್ಮೆಚೂರ್ಡ್ ಹೆಣ್ಣುಮಕ್ಕಳು 9 ಜನ ಕನ್ಯಾಮಣಿಗಳಿಂದ ಅವ್ರಿಗೆ ಮೊದಲು ಅರಿಶಿನ ಕುಂಕುಮ ಹಾಕಿ 9 ಜನ ಕೂಡಿಸಿ ಅವ್ರು ಮಾಡಿ ಆಮೇಲೆ ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಬೋದು. ಇವರು ಈ ಹೆಣ್ಣುಮಕ್ಳ ಕೈಲಿ ಮಾಡಿಸ್ಬೇಕು, ಆರೋಗ್ಯವಂತ ಹೆಣ್ಮಕ್ಳ ಕೈಲಿ ಅನ್ನೋ ಮಾತನ್ನು ಸ್ವಾಮೀಜಿಗಳು ತಿಳಿಸಿದ ಪುರೋಹಿತರು. ಆ ರೀತಿ ಶಾಸ್ತ್ರೋಕ್ತವಾಗಿ ಸಾಮೂಹಿಕ ಸೀಮಂತ ಮಾಡಬೇಕು ಅಂತೇಳ್ಬಿಟ್ಟು, ಅದ್ರ ಜೊತೆಗೆ ಎಷ್ಟೋ ಜನ ಬಡವರಿಗೆ ಪಾಪ ಗರ್ಭಿಣಿ ಆದಾಗ ಯಾವ ರೀತಿ ನಾವು ಆಹಾರ ಉಪಯೋಗಿಸ್ಬೇಕು, ಯಾವ ರೀತಿ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ತಿಂಗಳಲ್ಲಿ ಯಾವ ರೀತಿ ನಾನು ನಡ್ಕೋಬೇಕು ಅನ್ನೋ ವಿಚಾರದ ಕೊರತೆ ಅನೇಕ ಜನ ಹೆಣ್ಮಕ್ಳಿಗೆ ಗರ್ಭಿಣಿಸ್ರಿಗೆ ಇರ್ತದೆ ಅಂಥೇಳಿ ಇದೇ ಕೆಂಪೇಗೌಡರ ಆಸ್ಪತ್ರೆಯಿಂದ ಡಾಕ್ಟರ್ ಸಾವಿತ್ರಮ್ಮನವರು, ಡಾಕ್ಟರ್ ಜಯಂತಿಯವರು, ಅವ್ರದ್ದೊಂದು ತಂಡ ಇದೆ, ಗೈನಕಾಲಜಿಸ್ಟು ದೊಡ್ಡ ಇಲಾಖೆನೇ ಇದೆ, ಡಿಪಾರ್ಟ್ಮೆಂಟ್ ಸಪ್ರೇಟ್ ಇದೆ ನಮ್ಮಲ್ಲಿ. ಅವರೆಲ್ಲ ಭಾಳಷ್ಟು ಸ್ಪೆಷಲಿಸ್ಟು. ಆಯಮ್ಮ ಡಾಕ್ಟರ್ ಸಾವಿತ್ರಿ ಬೇರೆ ಯಾರೂ ಅಲ್ಲ, ದಿಬ್ಬೂರಳ್ಳಿ ಅವರು, ನೇಟಿವ್. ಮುನ್ಸಿಪಲ್ ಕಾಲೇಜಲ್ಲಿ ವೆಂಕಟರಮಣಪ್ಪನವರು ಅಂತಿದ್ರು, ವೈಸ್ ಪ್ರಿನ್ಸಿಪಾಲು. ಅವ್ರ ಮಗಳು ಅಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ಭಾಳಷ್ಟು ಜನ ಬಡವರಿಗೆ ಸಹಾಯ ಮಾಡ್ತಿದ್ದಾರೆ. ಆಯಮ್ಮನ ನೇತೃತ್ವದಲ್ಲಿ ಮಾಡೋ ತೀರ್ಮಾನ ಮಾಡಿ ನಮ್ಮಲ್ಲಿ ನ್ಯೂಟ್ರಿಷನ್ ಡಾಕ್ಟ್ರು, ಫಿಸಿಯೋಥೆರಪಿ ಡಾಕ್ಟ್ರಮ್ಮನವರು, ಈ ಥರ ಎಲ್ಲ ಹೆಣ್ಮಕ್ಳು ಡಾಕ್ಟ್ರುಗಳು ಸುಮಾರು 10ರಿಂದ 12 ಜನ ಡಾಕ್ಟ್ರುಗಳು, ಎಲ್ಲ ಬೇರೆ ಬೇರೆ ಇಲಾಖೆಗಳವರು, ಅವರ ಅಸಿಸ್ಟೆಂಟ್ಗಳು ಎಲ್ಲ ಬಂದು
ಮಾಡೋಂಥ ಕಾರ್ಯಕ್ರಮ ಒಂದು ನೀವು ನೋಡಿದ್ದೀರ ಹಿಂದೆ ಅನೇಕ ಜನ ನನ್ನ ಪತ್ರಿಕಾ ಸ್ನೇಹಿತರು. ಒಂದು 8 ಕಂಪಾರ್ಟ್ಮೆಂಟ್ 8 ರೂಮ್ ಇರ್ತದೆ. ಸ್ಟಾರ್ಟಿಂಗಲ್ಲಿ ಆ ಹೆಣ್ಮಕ್ಳನ್ನ ವೆಲ್ಕಮ್ ಮಾಡಿ ಮೊದಲನೇ ರೂಮ್ಗೆ ಹೋಗಿ ಎಷ್ಟನೇ ತಿಂಗಳು ಏನೋ ಅಂತ ಚೀಟಿ ಬರ್ಕೊಡ್ತಾರೆ. 2ನೇ ರೂಮ್ಗೆ ಹೋಗಿ ಅಲ್ಲಿ ಎಷ್ಟನೇ ತಿಂಗಳು ನೀನು ಏನು ತಗೋಬೇಕು ಅಂತ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಡಾಕ್ಟ್ರು ಬ್ಯಾಲೆನ್ಸ್ಡ್ ಡಯಟ್ ಏನು ತೊಗೋಬೇಕು, ಎಷ್ಟನೇ ತಿಂಗಳಲ್ಲಿ ನೀನು ಏನು ಊಟ ಮಾಡಬೇಕು ಅಂತಾರೆ. 3ನೇದ್ರಲ್ಲಿ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಿಸಿ ಫಿಸಿಯೋಥೆರಪಿ ಡಾಕ್ಟ್ರ್ ಬರ್ತಾರೆ. ಆ ಟೈಪು ಕೊನೆಗೆ ಈ ಸಾವಿತ್ರಮ್ಮನವರು ಹೆರಿಗೆ ಆಗೋ ಸಂದರ್ಭದಲ್ಲಿ ಹೆಂಗೆ ಏನು ಹೇಗೆ ಇದೆಲ್ಲ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಥರ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯಿಂದ ಶುರುವಾಗಿ 1 ಗಂಟೆವರೆಗೂ ಟ್ರೈನಿಂಗ್ ಕೊಡೋದು. ತದನಂತರ ಅವರೆಲ್ಲರೂ ಕೂಡ ಹೋಳಿಗೆ ಊಟ, ಎಲ್ರಿಗೂ ಕೂಡ ಅವರು ಅವ್ರ ಜೊತೆಲಿ ಅಸಿಸ್ಟೆಂಟ್ಗಳು ಬಂದಿದ್ದಾರೆ, ಅವ್ರಿಗೂ ಸೇರಿ ಎಷ್ಟು ಜನ ಇದ್ದರು ಅಷ್ಟು ಜನಕ್ಕೆ ಹೋಳಿಗೆ ಊಟವನ್ನು ಬಡಿಸಿ ಸಿಹಿ ಕೊಟ್ಟು ಅವ್ರಿಗೆ ಎಲ್ಲ ಲೈನಾಗಿ ಕೂಡಿಸಿ ಸ್ಟೇಜ್ ಮೇಲೆ ಒಂದೊಂದು ಬ್ಯಾಚ್ಗೆ 15-20 ಜನ ಕೂಡಿಸಿ ಮಾಡೋಂಥ ಕಾರ್ಯಕ್ರಮ ಇದು. ಹಂಗಾಗಿ ಕೆಲವು ಮುಖ್ಯ ಅತಿಥಿಗಳು ಮುಖಂಡರುಗಳು ಬರ್ತಾರೆ. ನಾನು ಜಿಲ್ಲಾ ಮಂತ್ರಿಗಳನ್ನೂ ಕೇಳಿದ್ದೀನಿ, ಶಾಸಕರು ಕೇಳಿದ್ದೀನಿ, ಅದರಲ್ಲಿ ಜಿಲ್ಲಾಧಿಕಾರಿಗಳು ಇತರ ಎಲ್ಲರೂ ಕೇಳಿದ್ದೀನಿ. ಕೆಲವರು ಬರ್ತೀನಿ ಅಂತಿದ್ದಾರೆ. ಯಾರು ಬಂದರೆ ಅವ್ರನ್ನ ಉಪಯೋಗಿಸ್ಕೊಂಡು ಇದ್ರ ಬಗ್ಗೆ ಈಗಾಗಲೇ 250ಕ್ಕಿಂತ ಹೆಚ್ಚಿನ ಎಂಟ್ರಿಗಳು ಬಂದಿದೆ. 3 ತಿಂಗಳ ಮೇಲ್ಪಟ್ಟ ಗರ್ಭಿಣಿ ಸ್ತ್ರೀಯರು ಹೆಚ್ಚಾಗಿ ಬಂದಿದ್ದಾರೆ. ಅದರಲ್ಲಿ ಜಾತ್ಯತೀತವಾಗಿ ಹಿಂದಿನ ಸಾರಿ ಅವ್ರನ್ನ ಮತ್ತೆ ಮಧ್ಯದಲ್ಲಿ ಎನ್ಕ್ವೈರಿ ಮಾಡಿ ಅವ್ರಿಗೊಂದಷ್ಟು ವಿಟಮಿನ್ ಯಾವ ಬೇಕೋ ಅದು ಗರ್ಭಿಣಿ ಸ್ತ್ರೀಗಳಿಗೆ ಆ ಮಾತ್ರೆಗಳನ್ನ ಕೊಡುವಂಥ ಕೆಲಸನೂ ಮಾಡಿ ಅವ್ರಿಗೆ ಅನೇಕ ಸಲಹೆ ಸೂಚನೆಗಳನ್ನ ಹಿಂಗೆ ನಡ್ಕೊಬೇಕು ಅಂತೇಳಿ ಎಲ್ಲ ತಿಳಿಸೋಂಥ ಒಂದು ಕಾರ್ಯಕ್ರಮ. ನಮ್ಮ TV5 ಅವರು ಯಾರೋ ಅವತ್ತು ನೇರವಾಗಿ ಹೆಡ್ ಆಫೀಸಿಂದ ನನಗೆ ಫೋನ್ ಮಾಡಿದ್ರು, ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಲ್ಲ ನೀವು, ನಿಮ್ಗೆ ಹೆಂಗೆ ಫ್ಲ್ಯಾಶ್ ಆಯಿತು ಅಂತ ಕೇಳಿದ್ರು. ನಾನು ನೇರವಾಗಿ ಲೈವ್ ಕೊಡ್ತಿದ್ರು ಅವರು. ದೂರದಿಂದ ಬರೋಕ್ಕೆ ಜಿಲ್ಲೆಯಾದ್ಯಂತ ಅದು ಮಾಡೋಣ ಅಂತಿದ್ದೀನಿ, ಬಟ್ ದೂರದಿಂದ ಬರೋಕ್ಕೆ ಕಷ್ಟ ಆಗುತ್ತೆ ಗರ್ಭಿಣಿ ಸ್ತ್ರೀಯರು. ಹಾಗಾಗಿ ತಾವು ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಇವತ್ತೇ ನಿಮಗೆ ಆ